ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್ ಇನ್ಫೋ ಮಾಸ್ಟರ್ ಕನ್ನಡ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದೀವಪ್ಪ ಅಂತಂದರೆ, ಇಂಡಿಯನ್ ಮೇಡ್ ಶಾರ್ಟ್ ವಿಡಿಯೋ ಆ್ಯಪ್ ಜೋಶ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಜೋಶ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಮೊದಲು ಪ್ಲೇಸ್ಟೋರ್ನಲ್ಲಿ ಜೋಶ್ ಅಂತ ಸರ್ಚ್ ಮಾಡಿಕೊಂಡು ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ನಾನಿವಾಗ ಜೋಶ್ ಅಂತ ಸರ್ಚ್ ಮಾಡ್ತಾಯಿದ್ದೀನಿ. ಸರ್ಚ್ ಮಾಡಿದ ನಂತರ ನಮಗೆ ಓಪನ್ ಅಂತ ಬರ್ತಾಯಿದೆ. ನಾನು ಇವಾಗಲೇ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಹೀಗಾಗಿ ನಾನು ಓಪನನ್ನು ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡಿದ ನಂತರ ನಮಗೆ ಓಪನ್ ಆದ ತಕ್ಷಣ ಒಂದು ಇಂಟರ್ಫೇಸ್ ಕಾಣಸಿಗುತ್ತೆ. ಅದರಲ್ಲಿ ಏನಿರುತ್ತೆ ಅಂತಂದರೆ ಲ್ಯಾಂಗ್ವೇಜ್ ಸೆಟ್ಟಿಂಗ್ ಇರುತ್ತೆ. ಅದನ್ನು ನಾವು ಕನ್ನಡ ಅಂತ ಸರ್ಚ್ ಮಾಡ್ಕೋತಾ ಇದ್ದೀವಿ. ಇನ್ನು ಈ ಆ್ಯಪ್ ಓಪನ್ ಆದ ತಕ್ಷಣ ನಮಗೆ ವೀಡಿಯೋಸ್ಗಳು ಕಾಣಸಿಗುತ್ತಾ ಹೋಗ್ತವೆ. ಅದನ್ನು ನಾವು ಸ್ಕ್ರೋಲ್ ಡೌನ್ ಮಾಡ್ಕೊತ ವೀಡಿಯೋಸ್ಗಳನ್ನು ನೋಡ್ಬೋದಾಗಿದೆ. ಹಾಗೂ ನಾವು ಈ ಆ್ಯಪ್ನಲ್ಲಿ ಒಂದು ವಿಡಿಯೋದಂಥ ಸಾಂಗನ್ನು ಯೂಸ್ ಮಾಡ್ಕೊಂಡು ವಿಡಿಯೋವನ್ನು ಮಾಡಬೇಕಾದ್ರೆ ಆ ಒಂದು ವಿಡಿಯೋವನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಮಗಿಲ್ಲಿ ಒಂದು ಸೌಂಡ್ಸ್ನ ಆಪ್ಷನ್ ತಿರುಗ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಮಗೆ ಆ ಸೌಂಡ್ ಕಾಣಸಿಗುತ್ತೆ. ಒಂದು ಶೂಟಿಂಗ್ ಬಟನ್ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ವೀಡಿಯೋಸನ್ನು ಶೂಟ್ ಮಾಡ್ಕೋಬೋದು. ಇದಕ್ಕೆ ಒಂದಿಷ್ಟು ಪರ್ಮಿಷನನ್ನು ಕೇಳುತ್ತೆ. ಅದಕ್ಕೆ ಅಲೋವನ್ನು ಕೊಟ್ಟು ನಾವು ವೀಡಿಯೋಸನ್ನು ರೆಕಾರ್ಡ್ ಮಾಡಲು ಸ್ಟಾರ್ಟ್ ಮಾಡ್ಬೋದು. ಹಾಗೂ ನಾವು ಇಲ್ಲಿ ವಿಡಿಯೋಸನ್ನು ರೆಕಾರ್ಡ್ ಮಾಡಬೇಕಾದ್ರೆ ನಾವು ಆ ಸಾಂಗಾಗಿ ಮಾತ್ರ ರೆಕಾರ್ಡನ್ನು ಮಾಡಲಾಗುವುದು. ಇದಾದ ನಂತರ ಈ ಆ್ಯಪ್ನಲ್ಲಿ ನಮಗೆ ಮತ್ತೆ ಏನು ಸಿಗುತ್ತೆ ಅಂತ ನೋಡೋದಾದರೆ ಒಂದು ಸರ್ಚ್ ಆಪ್ಷನ್ ಕೂಡ ಕಾಣಸಿಗುತ್ತೆ. ಹಾಗೂ ನೋಟಿಫಿಕೇಷನ್ಗಳು ಕೂಡ ಕಾಣಸಿಗುತ್ತೆ. ಇನ್ನು ನಮ್ಮ ಪ್ರೊಫೈಲ್ ಸೆಟ್ಟಿಂಗಾಗಿ ಪ್ರೊಫೈಲ್ ಕೂಡ ಕಾಣಸಿಗುತ್ತೆ. ಸರ್ಚ್ ಆಪ್ಷನಲ್ಲಿ ಏನೇನಿರುತ್ತೆ ಅಂತ ನೋಡೋದಾದರೆ ಪಾಪ್ಯುಲರ್ ಕ್ರಿಯೇಟರ್ಸ್ಗಳನ್ನು ನೋಡೋಕ್ಕೆ ಸಿಗುತ್ತೆ. ಹಾಗೂ ಪಾಪ್ಯುಲರ್ ಹ್ಯಾಶ್ಟ್ಯಾಗ್ಸ್ಗಳು ಕೂಡ ಕಾಣಸಿಗುತ್ತೆ. ಹಾಗೂ ನಮಗೆ ಯಾವುದಾದ್ರೂ ಮೆಗಾ ಕಂಟೆಸ್ಟ್ಗಳು ಇದ್ದರೆ ಈ ಕಂಟೆಸ್ಟ್ಗಳು ಕೂಡ ಈ ಒಂದು ಸರ್ಚ್ ಆಪ್ಷನಲ್ಲಿ ಕಾಣಸಿಗುತ್ತೆ. ಇನ್ನು ನೋಟಿಫಿಕೇಷನಲ್ಲಿ ನಮಗೆ ಬಂದಿರೋ ನೋಟಿಫಿಕೇಷನ್ಗಳು ಕಾಣಸಿಗುತ್ತೆ. ಇದಾದ ನಂತರ ನಾವು ನಮ್ಮ ಪ್ರೊಫೈಲನ್ನು ಸೆಟ್ ಮಾಡ್ಕೋಬೇಕಾದ್ರೆ ಪ್ರೊಫೈಲ್ ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಮ್ಮ ಮೊಬೈಲ್ ನಂಬರನ್ನು ಹಾಕಿ ಒಂದು ಪ್ರೊಫೈಲನ್ನು ಸೆಟ್ ಮಾಡ್ಕೋಬೋದು. ಇಲ್ಲಿ ನಾವು ನಮ್ಮ ಮೊಬೈಲ್ ನಂಬರನ್ನು ಹಾಕಿದ ತಕ್ಷಣ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ 6 ಡಿಜಿಟ್ನ ಒಂದು ಪಾಸ್ವರ್ಡ್ ಕೂಡ ಬರುತ್ತೆ. ಅದನ್ನು ಆಟೋಮೆಟಿಕ್ಕಾಗಿ ಫಿಲ್ ಮಾಡಿ ನಮ್ಮ ಪ್ರೊಫೈಲನ್ನು ಆನ್ ಮಾಡುತ್ತೆ. ಇನ್ನು ಪ್ರೊಫೈಲ್ ಆನ್ ಆದ ತಕ್ಷಣ ನಮಗೆ ಫಾಲೋವಿಂಗ್ ಹಾಗೂ ಲೈಕ್ಸ್ ಹಾಗೂ ನಮ್ಮ ವಿಡಿಯೋಗೆ ಆಗಿರ್ತಕ್ಕಂಥ ವ್ಯೂಸ್ಗಳನ್ನು ತೋರಿಸುತ್ತೆ. ಇನ್ನು ನಾವು ನಮ್ಮ ಪ್ರೊಫೈಲನ್ನು ಸೆಟ್ ಮಾಡ್ಕೋಬೇಕಾದ್ರೆ ಮೇಲ್ಗಡೆ ಕಾಣ್ತಾ ಇರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ಫೋಟೋವನ್ನು ಆಪ್ಷನ್ ಚೇಂಜ್ ಮಾಡೋದು ಹಾಗೂ ನಮ್ಮ ನೇಮನ್ನು ಚೇಂಜ್ ಮಾಡೋದು ಕೂಡ ಎಲ್ಲವೂ ಇಲ್ಲಿ ಬರುತ್ತೆ. ಈ ಒಂದು ಆ್ಯಪ್ನಲ್ಲಿ ನಾವು ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋದಾದರೆ ಮೊದಲನೇ ಪೇಜ್ನಲ್ಲಿ ಶೂಟಿಂಗ್ ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಮಗೆ ಒಂದು ಶೂಟಿಂಗ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಾವು ಇಲ್ಲಿ ಏನು ಮಾಡಬೇಕು ಅಂತ ನೋಡೋದಾದರೆ ನಾವಿಲ್ಲಿ ಪಿಕ್ ಅ ಸಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಂಗನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ನಾವು ನಮ್ಮ ಫೇಸ್ ಡಿಟೆಕ್ಷನ್ ಮೂಡ್ ಒಂದು ಕಾಣಸಿಗುತ್ತೆ. ಮೊದಲನೇ ಆಪ್ಷನ್ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಫೇಸ್ನ ದಪ್ಪ ಅಥವಾ ಸಣ್ಣ ಹಾಗೂ ಸ್ಟ್ರೆಂತನ್ನು ಚೇಂಜ್ ಮಾಡ್ಕೋಬೋದು. ಹಾಗೂ ನಮ್ಮ ಐಸ್ನ ಒಂದು ಸೈಜನ್ನು ಕೂಡ ನಾವು ಚೇಂಜ್ ಮಾಡ್ಕೋಬೋದು. ಇದಷ್ಟು ಆದ ನಂತರ ನೆಕ್ಸ್ಟ್ ಆಪ್ಷನ್ ಕಾಣಸಿಗೋದು ನಮಗೆ ಈ ಆ್ಯಪ್ನಲ್ಲಿ ನೋಡೋದಾದರೆ ಯಾವುದಪ್ಪ ಅದು ಈ ಆ್ಯಪ್ನ ಆಪ್ಷನ್ ಅಂತ ಅಂದರೆ ಫಿಲ್ಟರ್ಸ್. ಆ ಫಿಲ್ಟರ್ಸ್ನಲ್ಲಿ ನಾವು ಸಾಕಷ್ಟು ಫಿಲ್ಟರ್ಸ್ಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಇದರಲ್ಲಿ ಎಫೆಕ್ಟ್ಸ್ಗಳು ಕೂಡ ಕಾಣಸಿಗುತ್ತೆ. ಈ ಎಫೆಕ್ಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ವಿಡಿಯೋವನ್ನು ಒಂದು ಡಿಫ್ರೆಂಟ್ ಲೆವೆಲ್ನಲ್ಲಿ ಎಡಿಟ್ ಮಾಡ್ಕೋಬೋದಾಗಿದೆ. ಹಾಗೂ ನಮಗೆ ಇಲ್ಲಿ ಟೈಮರ್ ಕೂಡ ಕಾಣಸಿಗುತ್ತೆ. ಇದರಲ್ಲಿ ನಾವು ಸ್ಪೀಡ್ ಹಾಗೂ ಸ್ಲೋ ಮೋಷನ್ ವೀಡಿಯೋಸ್ಗಳನ್ನು ಮಾಡ್ಬೋದು. ಹಾಗೂ ಟೈಮ್ ಲ್ಯಾಪ್ಸನ್ನು ವೀಡಿಯೋಸ್ಗಳನ್ನು ಕೂಡ ಮಾಡ್ಬೋದು. ಹಾಗೆ ನಿಮಗೆ ಇಲ್ಲಿ ಕ್ಯಾಮ್ರಾವನ್ನು ಫ್ರಂಟ್ ಹಾಗೂ ಬ್ಯಾಕ್ ಮಾಡಲು ಅದನ್ನು ಆಪ್ಷನ್ ಕೂಡ ಕೊಡಲಾಗಿದೆ. ನಾವು ಈ ಒಂದು ಆಪ್ಷನನ್ನು ಯೂಸ್ ಮಾಡಿಕೊಂಡು ನಾವು ಫ್ರಂಟ್ ಹಾಗೂ ಬ್ಯಾಕ್ ವೀಡಿಯೋಸ್ಗಳನ್ನು ಕ್ರಿಯೇಟ್ ಮಾಡ್ಕೋಬೋದು. ಇದಷ್ಟು ಆದ ನಂತರದಲ್ಲಿ ಪಿಕ್ ಅ ಸಾಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಕನ್ನಡ ಅಂತ ಸರ್ಚ್ ಮಾಡಿದರೆ ನಮಗೆ ಕನ್ನಡದ ಸಾಂಗ್ಗಳು ಕೂಡ ಬರುತ್ತೆ. ಇನ್ನು ನಾವು ಯಾವ ಸಾಂಗ್ ಬೇಕೋ ಅದನ್ನು ಇಲ್ಲಿ ಸರ್ಚ್ ಮಾಡಿ ನಾವು ಆ ಸಾಂಗಾಗಿ ವಿಡಿಯೋಸನ್ನು ಮಾಡ್ಬೋದು. ಆ ಸಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಸಾಂಗ್ ಪಿಕ್ ಆಗಿರುತ್ತೆ. ಇನ್ನು ಎಫೆಕ್ಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಆ ಸಾಂಗ್ಗೆ ನೀವು ವಿಡಿಯೋಸ್ಗಳನ್ನು ಕೂಡ ಮಾಡ್ಬೋದು.
ಇದಷ್ಟು ಆದ ನಂತರದಲ್ಲಿ ನಮ್ಮ ಗ್ಯಾಲರಿಯಲ್ಲಿ ನಾವು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಾದರೆ ಆಲ್ಬಮ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಗ್ಯಾಲರಿಯಲ್ಲಿನ ವೀಡಿಯೋಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಆ ಮೇಕಿಂಗ್ ಮೇಲೆ ಕ್ಲಿಕ್ ಕೊಟ್ಟರೆ ನಿಮ್ಮ ವಿಡಿಯೋ ನೆಕ್ಸ್ಟ್ ಪೇಜ್ಗೆ ಪ್ರೊಸೀಡ್ ಆಗುತ್ತೆ. ಈ ನೆಕ್ಸ್ಟ್ ಪೇಜ್ನಲ್ಲಿ ನಿಮ್ಮ ವಿಡಿಯೋನ ಸೈಜನ್ನು ಟ್ರಿಮ್ ಕೂಡ ಮಾಡ್ಕೋಬೋದು. ಟ್ರಿಮ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಫೆಕ್ಟ್ಸ್ಗಳನ್ನು ಕೂಡ ತೋರಿಸುತ್ತೆ. ಈ ಎಫೆಕ್ಟ್ಸ್ಗಳನ್ನು ಒಂದೊಂದಾಗಿ ಟ್ರೈ ಮಾಡಿ ನಿಮ್ಮ ವಿಡಿಯೋಕ್ಕೆ ಯಾವುದು ಎಫೆಕ್ಟ್ಸ್ ಚೂಸ್ ಆಗುತ್ತೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಇನ್ನು ಈ ಒಂದು ಎಫೆಕ್ಟ್ಸ್ಗಳನ್ನು ಹಾಕಿದ ನಂತರ ಇನ್ನು ಟೈಮ್ ಅಂತ ಇರುತ್ತೆ. ಇಲ್ಲಿ ಈ ವಿಡಿಯೋನ ನಾವು ರಿವರ್ಸ್ ಕೂಡ ಮಾಡ್ಕೋಬೋದು. ಹಾಗೆ ನಾವು ಸ್ಲೋ ಮೋಷನ್, ಸ್ಪೀಡ್ ಮೋಷನ್ ಎಲ್ಲವನ್ನು ಕೂಡ ಈ ಟೈಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮಾಡ್ಕೋಬೋದಾಗಿದೆ. ಇನ್ನು ಈ ಟೈಮ್ನಲ್ಲಿ ನಾವು ಇದನ್ನು ರೊಟೇಟ್ ಕೂಡ ಮಾಡ್ಕೋಬೋದಾಗಿದೆ. ಇನ್ನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ವಿಡಿಯೋ ಅಪ್ಲೋಡಿಂಗ್ ಪೇಜ್ಗೆ ಹೋಗುತ್ತೆ. ಅಪ್ಲೋಡಿಂಗ್ ಪೇಜ್ನಲ್ಲಿ ಏನೇನು ಇರುತ್ತೆ ಅಂತ ನೋಡೋದಾದರೆ, ನಾವು ಅಪ್ಲೋಡ್ ಮಾಡುವಾಗ ನಮಗೆ ಏನೇನು ಬೇಕು ನಮ್ಮ ವಿಡಿಯೋಕ್ಕೆ ನಾವು ಏನೇನು ಕೊಡಬೇಕೋ ಆ ಆಪ್ಷನ್ಗಳು ಇಲ್ಲಿ ಇರುತ್ತೆ. ಅಂದರೆ ನಮಗೆ ಇಲ್ಲಿ ಟೈಟಲ್ಸ್ಗಳನ್ನ ಬರಿಬೋದು, ಹಾಗೂ ನಾವು ಇಲ್ಲಿ ಒಂದು ಹ್ಯಾಶ್ಟ್ಯಾಗ್ಸ್ಗಳನ್ನು ಹಾಕ್ಬೋದು. ಇನ್ನು ಈ ಒಂದು ವಿಡಿಯೋಕ್ಕೆ ಡುಯೆಟ್ ಯಾರಾದರೂ ಮಾಡಬೇಕು ಅಂತ ಇದ್ದರೆ ಡುಯೆಟ್ ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ನೀವು ಅಲೋವನ್ನು ಕೊಡಬೇಕಾಗುತ್ತೆ. ನಿಮಗೆ ಈ ವಿಡಿಯೋಕ್ಕೆ ಡುಯೆಟ್ ಯಾರೂ ಕೂಡ ಮಾಡಬಾರ್ದು ಅಂತ ಅಂದರೆ ಅದನ್ನು ಈಸಿಯಾಗಿ ಆಫ್ ಕೂಡ ಮಾಡ್ಕೋಬೋದು. ಇನ್ನು ನಾವು ಇಲ್ಲಿ ಕೆಲವೊಂದಿಷ್ಟು ಸಜೆಸ್ಟೆಡ್ ಟ್ಯಾಗ್ಸ್ಗಳು ಕೂಡ ಕಾಣಸಿಗುತ್ತೆ. ಈ ಟ್ಯಾಗ್ಸ್ಗಳನ್ನು ಹಾಕ್ಕೊಂಡು ನಿಮ್ಮ ವೀಡಿಯೋಸನ್ನು ಈಸಿಯಾಗಿ ವೈರಲ್ ಮಾಡ್ಬೋದು. ಇನ್ನು ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ ಅಪ್ಲೋಡಿಂಗ್ಗೆ ಎಲ್ಲವನ್ನು ಕೊಟ್ಟಾದ ತಕ್ಷಣ ನೀವು ಈ ವಿಡಿಯೋನ ಇಲ್ಲಿ ಪೋಸ್ಟ್ ಕೂಡ ಮಾಡ್ಕೋಬೋದು. ಪೋಸ್ಟ್ ಮಾಡಿರೋ ವಿಡಿಯೋ ನಿಮ್ಮ ಪ್ರೊಫೈಲ್ನಲ್ಲಿ ಬಂದಿರುತ್ತೆ. ಅದನ್ನು ನೀವು ಇಲ್ಲಿ ಚೆಕ್ ಕೂಡ ಮಾಡ್ಕೋಬೋದು. ಇದು ವಿಡಿಯೋಸನ್ನು ಅಪ್ಲೋಡ್ ಮಾಡುವಂಥ ಒಂದು ಮಾಹಿತಿ. ಹಾಗೆ ನೀವು ಈ ವಿಡಿಯೋಸ್ಗಳನ್ನು ನೋಡ್ತಾ ಹೋಗ್ತಾ ಇರುವ ಹಾಗೆ ನಿಮಗೆ ವಿಡಿಯೋಸ್ಗಳನ್ನು ನೀವು ಇಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬೋದಾಗಿದೆ. ಹಾಗೂ ನಿಮ್ಮ ಇಲ್ಲಿ ಬರ್ತಂಥ ವಿಡಿಯೋಸ್ಗಳನ್ನು ನೀವು ಶೇರ್ ಕೂಡ ಮಾಡ್ಬೋದಾಗಿದೆ. ಇನ್ನು ಇದರಲ್ಲಿ ಯಾವ್ಯಾವ ಆಪ್ಷನ್ಗಳು ಉಳಿದಿದೆ ಅಂತ ನೋಡೋದಾದರೆ, ನೀವು ಈ ಆ್ಯಪ್ನಲ್ಲಿ ಬರ್ತಕ್ಕಂಥ ಈ ಒಂದು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ಒಂದು ವಿಡಿಯೋಸ್ಗಳನ್ನು ಡೌನ್ಲೋಡ್ ಮಾಡುವ ಆಪ್ಷನ್ ಕೂಡ ಸಿಗುತ್ತೆ, ಹಾಗೂ ಶೇರ್ ಮಾಡುವ ಆಪ್ಷನ್ ಕೂಡ ಸಿಗುತ್ತೆ. ಹಾಗೂ ವಾಟ್ಸಪ್ ಸಿಂಬಲ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈಸಿಯಾಗಿ ನೀವು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ವಾಟ್ಸಪ್ನಲ್ಲಿ ಈ ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೋಬೋದು. ಈ ಜೋಶ್ ಆ್ಯಪ್ ಇಂಡಿಯನ್ ಟಿಕ್ಟಾಕ್ ಅಂತಲೇ ಹೇಳ್ಬೋದು. ಅದೇ ರೀತಿಯ ಒಂದು ಇಂಟರ್ಫೇಸ್ನೊಂದಿಗೆ ಈ ಆ್ಯಪ್ ಸಖತ್ ವೈರಲ್ ಆಗ್ತಾ ಇದೆ, ಹಾಗೂ ಕ್ರಿಯೇಟರ್ಸ್ಗಳು ಕೂಡ ಹೆಚ್ಚಾಗ್ತಾ ಇದ್ದಾರೆ. ಇನ್ನು ಅಡ್ವರ್ಟೈಸ್ಮೆಂಟನ್ನು ಕೂಡ ಈ ಆ್ಯಪ್ ಸಾಕಷ್ಟು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ಈ ಜೋಶ್ ಆ್ಯಪ್ನ ಬಗ್ಗೆ. ಈ ಜೋಶ್ ಆ್ಯಪ್ ಇಂಡಿಯಾದ ಶಾರ್ಟ್ ವಿಡಿಯೋ ಆ್ಯಪ್ ಆಗಿದ್ದು ಸಾಕಷ್ಟು ರೇಟಿಂಗ್ಸ್ಗಳನ್ನು ಕೂಡ ಚೆನ್ನಾಗಿ ಹೊಂದಿದೆ ಅಂತಲೇ ಹೇಳ್ಬೋದು. ನೀವು ಕೂಡ ಈ ಜೋಶ್ ಆ್ಯಪನ್ನು ಯೂಸ್ ಮಾಡಿದರೆ ನಿಮ್ಮ ಅನುಭವಗಳನ್ನು ಶೇರ್ ಮಾಡ್ಕೋಬೋದು. ಹಾಗೂ ನಿಮಗೆ ಈ ಆ್ಯಪ್ನ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಹಾಗೆ ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.